ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲ ಸಮೀಪದ ಮೂರ್ನಾಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲೆಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲೆಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ವಿಶ್ವ ಜಂತುಹುಳು ನಿವಾರಣಾ ದಿನದ ಮಹತ್ವದ ಬಗ್ಗೆ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಜಂತುಹುಳದಿಂದ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅನಿಮಿಯಾ ಮುಕ್ತ ಕರ್ನಾಟಕ ಕಾರ್ಯಕ್ರಮಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಮಾತ್ರೆ ಸೇವನೆ ಮತ್ತು ಈ ದಿನದ ಮಹತ್ವದ ಬಗ್ಗೆ ವಿವರಿಸಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಚಂದ್ರೇಶ್, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿಗಳಾದ ಶಕೀನಾ, ಕಾರ್ಯಕ್ರಮದಲ್ಲಿ ಕೂಡಿಗೆ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಎಚ್.ಜೆ. ನಾಗರಾಜ್ ಹಂಡ್ರಂಗಿ, ಕೂಡಿಗೆ ಸರ್ಕಾರಿ ಕ್ರೀಡಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಅಶ್ವಿತಾ, ಕಾಲೇಜಿನ ಉಪನ್ಯಾಸಕ ವೃಂದದವರು ಮತ್ತು ಶಾಲೆಯ ಸಹಶಿಕ್ಷಕ ವೃಂದದವರು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ ಎಚ್. ಮುರುಗುಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಚೇರಂಬಾಣೆ ಬೆಂಗನಾಡು ಕೊಡವ ಸಮಾಜದಲ್ಲಿ ಮೊಮ್ಮಕ್ಕಳ ಕೂಟವು ಮಹಿಳೆಯರಿಗಾಗಿ ಗೃಹ ಬಳಕೆ ವಸ್ತುಗಳ ತಯಾರಿ ಕಾರ್ಯಾಗಾರದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು. ಮಹಿಳೆಯರು ದಿನಬಳಕೆ ವಸ್ತುಗಳ ತಯಾರಿಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸ್ವಾವಲಂಬಿಯಾಗಬೇಕೆಂದು ಪೊಮ್ಮಕ್ಕಳ ಕೂಟದ ಅಧ್ಯಕ್ಷರಾದ ಬಡ್ಡಿರ ನಳಿನಿ ಪೂವಯ್ಯ ತಿಳಿಸಿದರು. ನಾಪೋಕ್ಲು ಸಮೀಪದ ಚೇರಂಬಾಣೆ ಬೆಂಗನಾಡು ಕೊಡವ ಸಮಾಜದಲ್ಲಿ ಮೊಮ್ಮಕ್ಕಳ ಕೂಟವು ಮಹಿಳೆಯರಿಗಾಗಿ ಆಯೋಜಿಸಿದ್ದ ಗೃಹ ಬಳಕೆ ವಸ್ತುಗಳ ತಯಾರಿ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವಿವಿಧ ಸಂಸ್ಥೆಗಳು ಮಹಿಳೆಯರ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿವೆ. ಮಹಿಳೆಯರು ಆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕೆಂದರು. ಕೊಡವ ಸಮಾಜದ ಸಭಾಂಗಣದಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಲಾಗಿದ್ದ ಪ್ರಾತ್ಯಕ್ಷಿಕೆಯಲ್ಲಿ ಬಾಳೆದಿಂಡು, ನಿಂಬೆಹಣ್ಣು, ಕಾಳುಮೆಣಸು, ಶುಂಠಿ, ಕ್ಯಾರೆಟ್, ಮಾವಿನ ಮಿಡಿ, ಹಲಸಿನ ಮಿಡಿ ಇತ್ಯಾದಿಗಳಿಂದ ವರ್ಷಾನುಗಟ್ಟಲೆ ಸಂರಕ್ಷಿಸಿ ಇಡಬಹುದಾದ ವಿವಿಧ ಬಗೆಯ ಜಾಮ್ ತಯಾರಿಸುವ ಪ್ರಾತ್ಯಕ್ಷಿಕೆಯನ್ನು ನಡೆಸಲಾಯಿತು. ಪಟ್ರಪಂಡ ಡಿಂಪಲ್ ಅಯ್ಯಪ್ಪ ಕಾರ್ಯಾಗಾರದ ಪ್ರಾತ್ಯಕ್ಷಿಕೆ ನೀಡಿದರು. ವೈವಿಧ್ಯಮಯ ತಿನಿಸುಗಳ ತಯಾರಿಕೆಯ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಾಗಾರದಲ್ಲಿ ಕುಂಟೆಟ್ಟೀರ ಶಿಲ್ಪ ಪ್ರಾರ್ಥಿಸಿದರು. ಕಾರ್ಯದರ್ಶಿ ಪಟ್ಟಮಾಡ ಜಯಂತಿ ಚಂಗಪ್ಪ ಸ್ವಾಗತಿಸಿದರು. ತೇಲಪಂಡ ಸುನೀತಾ ವಂದಿಸಿದರು. ಕಾರ್ಯಕ್ರಮದಲ್ಲಿ ಮೊಮ್ಮಕ್ಕಳ ಕೂಟದ ನಿರ್ದೇಶಕರು, ಸದಸ್ಯರು ಪಾಲ್ಗೊಂಡಿದ್ದರು. ಅದು 5 ಲೀಟರ್ಸ್ ವಾಟರ್ಗೆ 1 kg ರಾಕ್ ಸಾಲ್ಟ್ ಆಲ್ ಟುಗೆದರ್ ಎಲ್ಲನೂ ಬಾಯ್ಲ್ ಆಗ್ತದೆ. 1 kg ರಾಕ್ ಸಾಲ್ಟ್ ಮಾಮೂಲಿ ಕಲ್ಲು 5 liters ವಾಟರ್ 1 kg ರಾಕ್ ಸಾಲ್ಟ್ ಕಲ್ಲು പിന്നെ ಸಿಟ್ರಿಕ್ ಆಸಿಡ್ 5 teaspoon 5 teaspoon ಸೊ ಇದು ಚಾಯ್ಗೆ ಕೊಚ್ಚಿದ್ದು ಇದು ಆಕ್ಚುಲಿ ಫುಲ್ ಕೋಲ್ಡ್ ആണ്. ಕೂಲ್ ಅನ್ನೋದನ್ನ ಮಾತ್ರ ನನಗೆ ಬಾಕ್ಲಿಟ್ಟು ಅದನ್ನ ಫಿಲ್ ಮಾಡಬೇಕು. ಅದನ್ನು ನಿಮಗೆ ನೀವು ಎಂತೆಲ್ಲ ಮಾಡಿದ್ರೆ ಬ್ರೈನ್ ಸೊಲ್ಯೂಷನ್ಗೆ ಲೈಕ್ ಎಂತ ಪೆಪ್ಪರ್ ನಲ್ಲ ಮಾಡೋದು ಫುಲ್ ಅದನ್ನ ಹಿರಿಯ ಟೈಪ್ ಅದನ್ನು ಮಾಡೋದು ಇಂಜಿತ್ತು ಪಿನ್ನ ಇದು ಗೂಸ್ಬೆರಿ ಗಾರ್ಲಿಕ್
ಶುಂಠಿ, ಕ್ಯಾರೆಟ್, ಎನಿಥಿಂಗ್, ಗ್ರೀನ್ ಚಿಲ್ಲಿ, ಚಕ್ಕೆ, ಬೈಂಬಲ ಇಪ್ಪಕ್ಕ ಬೈಂಬಲ ಅದೆಲ್ಲ 5 days ಪ್ರಿಸರ್ವ್ ಮಾಡಿಬೇಕು. 5 days ನೆಕ್ ಮಾಡು. ಬಟ್ ಎಂತ ಯೂಸ್ ಮಾಡೋ ನಿಂಗ ಅವ್ರ ದಿನ ಮೀನೇ ಅದನ್ನ ವಾಶ್ ಮಾಡಿರೋಂಜ ಅದನ್ನ ನಿಂಗೆ ಡ್ರೈ ಆಗಿ ಏನಂಗೆ ಹಂಚಂಗೆ ಅದು ಪಚ್ಚೆನ ಅದು ಪಾಳಾಯ್ಬೇಕು, ನೀರನ್ನೇ ಪಾಳಾಯ್ಬೇಕು. ಸೊ ಅವ್ರ ದಿನ ಮೀನೇ ಅದನ್ನ ನಿಂಗೆ ಡ್ರೈ ವಾಶ್ ಮಾಡ್ತೀವಿ, ಡ್ರೈ ಮಾಡ್ತೀವಿ, ನೆಕ್ಸ್ಟ್ ಡೇ ಈ ಥರ ಹಚ್ಚಿ. ಸೊ ಇದು ಬಾಯ್ಲ್ ಆಯ್ತು, ಈ ಕಡೆ ಇದು ಬಾಯ್ಲ್ ಆಯ್ತು, ಇದು ಕೂಲ್ ಆಗು. ಆ ಕಡೆಗೆ ನಾನು ನಿಮಗೆ ಆಪಲ್ ಸಿರಪ್ ನೆನ್ ಕಾಟಿಕತ್ತಿ. ಸೊ ಆಪಲ್ ಸಿರಪ್ ಏನಾಗ ಯೂಸ್ ಮಾಡೋ ಹಚ್ಚಿಗೆ ಆಪಲ್ ಸಿರಪ್ ನಿಂಗೆ ಏದೆಲ್ಲ ಜಾಮ್ಸ್ ಮನೆ ಯೂಸ್ ಮಾಡಿದ್ರೆ ಅದಕ್ಕೆಲ್ಲ ಇವರು ಪೆಕ್ಟೇನ್ ಬರಬೇಕು. ನಿಂಗೆ ಜಾಮ್ ಯೂಸ್ ಮಾಡೋದಪ್ಪ ಈ ಆಪಲ್ ಸಿರಪ್ನ ಯೂಸ್ ಮಾಡ್ಸಿಗೆ. ಸೊ ನಿಂಗೆ ಅದು ಕಲರ್ಗೆ ಆಗ ಪೆಕ್ಟೇನ್ ಉಳ್ಳಂಗೆ ಅದು ಬ್ರೌನ್ ಕಲರ್ ಚೆನ್ನಾಗಿ ಜಾಮ್ರ ಕಲರ್ ಇದಪ್ಪ ಥಿಕ್ನೆಸ್ ಪಪ್ಪ. ಸೊ ನಾನು ಅದನ್ನು ಆಪಲ್ ಸಿರಪ್ ಏನಾದ್ರು ಮಾಡೋದು ನಿಂಗೆ ಕಾಟಿದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವೈರವೈದ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಹಾಗೂ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಬ್ಬರು ನನಗೆ ಆಧ್ಯಾತ್ಮ ಗುರುಗಳಾಗಿದ್ದಾರೆ. ಆದರೆ ನಾನು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಂದ ಸೇವಾ ದೀಕ್ಷೆ ಪಡೆದಿದ್ದೇನೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕೆಆರ್ಪೇಟೆ ತಾಲೂಕಿನ ಭಕ್ತರು ಆಯೋಜಿಸಿದ್ದ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ನಾನು ಪೂರ್ವಶ್ರಮದಲ್ಲಿ ಕೆಆರ್ಪೇಟೆ ತಾಲೂಕಿನ ತಹಶೀಲ್ದಾರ್ ಆಗಿ, ಪಾಂಡವಪುರ ಉಪವಿಭಾಗದ ಉಪವಿಭಾಗಾಧಿಕಾರಿಯಾಗಿ, ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದೇನೆ. ನಾನು ಇನ್ನು 4-5 ವರ್ಷ ಸರ್ಕಾರಿ ಸೇವೆ ಮಾಡಿದ್ದರೆ IAS ಅಧಿಕಾರಿಯಾಗುತ್ತಿದ್ದೆ. ಆದರೆ ನಾನು ದೃಢವಾದ ಸಂಕಲ್ಪ ಮಾಡಿ ಅಧಿಕಾರವನ್ನು ತ್ಯಾಗ ಮಾಡಿ ಶ್ರೀಸಾಮಾನ್ಯರು ಹಾಗೂ ಬಡ ಜನರಿಗೆ ಸಹಾಯ ಮಾಡಲು ಜಾತಿ ಮತಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ನಾಗರಿಕರ ಸೇವೆ ಮಾಡಲು ಸನ್ಯಾಸತ್ವ ದೀಕ್ಷೆ ಪಡೆದು ಶ್ರೀಮಠವನ್ನು ಅಭಿವೃದ್ಧಿಪಡಿಸುವ ಸಂಕಲ್ಪ ಮಾಡಿ ನನ್ನ ಪೂಜ್ಯ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಈ ಮೊದಲೇ ನನಗೆ ಇಟ್ಟಿದ್ದ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂಬ ಹೆಸರಿನಲ್ಲಿಯೇ ದೀಕ್ಷೆ ಪಡೆದುಕೊಂಡು ಸ್ವಾಮೀಜಿಯಾಗಿ ಕೆಲಸ ಮಾಡುತ್ತಿದ್ದೇನೆಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ HK ಮಂಜು ಮಾತನಾಡಿ, ನಿಶ್ಚಲಾನಂದನಾಥ ಸ್ವಾಮೀಜಿಗಳು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಜನ್ಮ ಪಡೆದಿದ್ದರು. ಮಂಡ್ಯ ಜಿಲ್ಲೆಯು ಶ್ರೀಧರ ಕರ್ಮಭೂಮಿಯಾಗಿದೆ. ಈ ಹಿಂದೆ ದಕ್ಷ ಆಡಳಿತಗಾರರಾಗಿದ್ದ ಶ್ರೀಗಳು ಇಂದು ಶ್ರೀಮಠವನ್ನ ಸಮರ್ಥವಾಗಿ ಮುನ್ನಡೆಸಲು ಸಂಕಲ್ಪ ಮಾಡಿ ಹೆಜ್ಜೆ ಹಾಕಿದ್ದಾರೆ. ಅವರ ಎಲ್ಲಾ ಸಮಾಜಮುಖಿ ಕೆಲಸಗಳಿಗೆ ಶ್ರೀಮಠದ ಭಕ್ತನಾಗಿ ನಾನು ಬೆಂಬಲಿಸುತ್ತೇನೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್, ಮಾಜಿ ಶಾಸಕರಾದ ವಿ ಪ್ರಕಾಶ್, ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಮೈಸೂರು ಲ್ಯಾಬ್ ಸಂಸ್ಥೆ ಮಾಜಿ ಅಧ್ಯಕ್ಷರಾದ BL ದೇವರಾಜು, ಕರ್ನಾಟಕ ಕೈಗಾರಿಕಾ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದ ಬಸ್ ಸಂತೋಷ್ ಕುಮಾರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಾಕ್ಟರ್ ಯೋಗೇಶ್ ಸೇರಿದಂತೆ ಮುಂತಾದ ಗಣ್ಯರು ಹಾಜರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರನ್ನ ಬೆಣ್ಣೆ ಸಾರೋಟಿಯಲ್ಲಿ ಕೂರಿಸಿ ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ವೇದಿಕೆಗೆ ಕರೆತರಲಾಯಿತು. ಚನ್ನರಾಯಪಟ್ಟಣದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ನೀಡಿದ ಕೋಲಾಟ ಪ್ರದರ್ಶನವು ಸಾರ್ವಜನಿಕರ ಗಮನ ಸೆಳೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಉದ್ದೇಶಕ್ಕೋಸ್ಕರ ನಾವು ಒಂದು ಅಧಿಕಾರವನ್ನು ತ್ಯಾಗ ಮಾಡಿ ಅದರ ಒಂದು ಸೇವಾ ದೀಕ್ಷೆಯನ್ನು ತಗೊಂಡು ಅದನ್ನು ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನೀವು ಬಹಳ ಅದ್ದೂರಿಯಾಗಿ, ಬಹಳ ಪ್ರೀತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡಿ ಗುರುಗಳಿಗೆ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತೆಲ್ಲ ವೇದಿಕೆ ಮೇಲೆ ಅನೇಕರಿದ್ದಾರೆ. ನಮ್ಮ ನಂಜಪ್ಪನವರು ಗುರುವಿಗೆ ಅತ್ಯಂತ ಪ್ರೀತಿ ಪಾತ್ರರು.
ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ ಆ ಭಾಗದಲ್ಲಿ ಬರ್ಬೇಕಾದ್ರೆ. ಅವರು ಈಗ ನಮಗೆ ಹೇಳಿದ್ರು, ಅವರು ಎಷ್ಟು ಒಳ್ಳೆ ಮುಗ್ಧತೆಯಿಂದ ಹೇಳಿದ್ರೆ, ಮಾನ್ಯ MLA ಕೂಡ ಹೇಳಿದ್ರು, ಗುರುಗಳ ಹೆಸರು ಉಳಿಬೇಕು. ಈ ಭೂಮಿಯಿಂದ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ವಿದ್ಯಾವಂತ ಆ ಕಾಲದಲ್ಲೇ, BCom CA ಆ ಕಾಲದಲ್ಲೇ, ಶ್ರೀಮಂತರ ಮಗ, ಬಡವ್ರ ಮಗ ಏನಿಲ್ಲ, ಊಟಕ್ಕೋಸ್ಕರ ಓದೋರಲ್ಲ ಅವರು, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಓದಂತವ್ರು. ಅವರೇ 100 ಬಸ್ಗಳು ಇಟ್ಕೊಂಡಂತ ಶ್ರೀಮಂತರ ಮಗ. ತ್ಯಾಗ ಮಾಡೋದಷ್ಟು ಸುಲಭ ಅಲ್ಲ. ಅಂತವ್ರು ನಮ್ಮೂರಿಂದ ಹೋಗಿದ್ದಾರೆ, ಅವ್ರ ಹೆಸರಲ್ಲಿ ಉಳಿಬೇಕು. ಒಂದು ಯಾವ್ದಾದ್ರು ಒಂದು ಪ್ರಮುಖ ರಸ್ತೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೆಸರನ್ನ ಒಂದು ನಾಮಕರಣ ಮಾಡಬೇಕು ಅಂತ ಒಂದು ಮನವಿಯನ್ನು ಮಾಡಿದ್ರು. ನನಗೂ ಕೂಡ ಅನ್ಸುತ್ತೆ, ಇಲ್ಲಿ ನಮ್ಮ MLA ಅವರಿದ್ದಾರೆ, AC ಅವರಿದ್ದಾರೆ, ತಹಶೀಲ್ದಾರಿ ಅವರಿದ್ದಾರೆ, ಅವರ ಹೆಸರನ್ನ ಉಳಿಸುವಂತ ಒಂದು ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ ಶ್ರೀಮಠ ಪರವಾಗಿ. ಹಾಗೆ ನಮ್ಮ ನಂಜಪ್ಪನವರು ಇನ್ನೊಂದು ಮಾತು ಹೇಳಿದ್ರು, ನಮ್ಮ ಪುರಸಭೆಯಿಂದ ಒಂದು ನಿವೇಶನ ಕೊಟ್ರೆ ಗುರುಗಳ ಹೆಸರಿನಲ್ಲಿ ಒಂದು ಏನಾದ್ರೂ ಮಾಡ್ಲಿಕ್ಕೆ ಹಾಸ್ಟೆಲ್ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವ್ರ ಹೆಸರನ್ನ ಉಳಿಸಬೇಕಾದ್ದು ಭಕ್ತರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವ್ರ ಇಲ್ಲಿಂದ ಏನನ್ನೂ ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ ಅಂತ ಅನ್ಸುತ್ತೆ. ಯಾವತ್ತೂ ಕೇಳಿಲ್ಲ, ಏನನ್ನೂ ಕೇಳಿಲ್ಲ. ಈ ಭೂಮಿಯಿಂದ ಹುಟ್ಟಿದಂತ ಒಬ್ಬ ವ್ಯಕ್ತಿ, ವಿದ್ಯಾವಂತ ಶ್ರೀಮಂತರ ಮಗ. ಅವತ್ತು ನಮಗ್ ಗೊತ್ತಿರುವ ಹಾಗೆ ಅವರು ಅಗರ್ಭ ಶ್ರೀಮಂತರಂತೆ, ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಿದ್ದಾರೆ. ಅವ್ರ ಹೆಸರು ಉಳಿಲಿಕ್ಕೆ ಒಂದು ನಿವೇಶನ ಕೊಟ್ರೆ ಭಕ್ತಿಯಿಂದ ಹಣ ಎತ್ತಿ ಅಲ್ಲಿ ಏನಾದ್ರು ಒಂದು ವಿದ್ಯಾರ್ಥಿ ನಿಲಯವನ್ನೋ ಒಂದು ಸಣ್ಣ ಯೋಗ ಭವನವನ್ನು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮನವಿಯನ್ನ ಗುರುಗಳ ಪರವಾಗಿ, ಶ್ರೀಮಠದ ಪರವಾಗಿ ನಾವು ನಮ್ಮ ನಂಜಪ್ಪನವರು ಒಂದು ಒಳ್ಳೆ ಮಾತು ಹೇಳಿದ್ರು. ಆ ಒಂದು ಮನವಿಯ ಮೇರೆಗೆ ಸನ್ಮಾನ್ಯ ಶಾಸಕರಿಗೆ, ಆಗ ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರರು, ಚೀಫ್ ನಿಮಗೆ ಮನವಿಯನ್ನ ಮಾಡ್ಕೊಂಡ್ರೆ ದಯಮಾಡಿ ಅದನ್ನ ಮಾಡ್ಕೊಡಿ, ಹೆಸರು ಉಳಿಲಿ, ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಒಂದು ಈ ಒಂದು ಜಗತ್ತಿಗೆ, ಈ ಒಂದು ನಾಡಿಗೆ ಬಿಟ್ಟು ಹೋಗಿದ್ದಾರೆ. ಇನ್ನಷ್ಟು ಬೆಳಿಲಿಕ್ಕೆ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ನಾನು ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲಿ ಕರೀಲಿಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು ಕೂರಿಸ್ಕೊಂಡು, ನೋಡಿ ನಾವು ಪೈಪೋಟಿಗೆ ಇಳಿಯೋದು ಬೇಡ, ಇಬ್ರು ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಭಕ್ತರನ್ನ ಕಟ್ಟೋಣ, ಸಮಾಜವನ್ನ ಕಟ್ಟೋಣ. ನಮಗೆ ನಿಮ್ಗೆ ದುಡ್ಲಿಕ್ಕೆ ಇನ್ನೆಷ್ಟು ವಯಸ್ಸಿರ್ಬಹುದು, ಇನ್ನೊಂದು 20-25 ವರ್ಷದ ಕಾಲ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಮಠವನ್ನ ಕಟ್ಟೋಣ. ನನಗೆ ಬಹಳ ಖುಷಿ ಆಯ್ತು. ಸನ್ಯಾಸ ದೀಕ್ಷಾ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ನಾನು ಅನುಮತಿ ತಗೊಂಡಿದ್ದೆ ಅವ್ರನ್ನ ಹೋಗಿ, ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿ ಹತ್ರ ಹೋಗಿ, ನೀವು ಅನುಮತಿ ಕೊಡಬೇಕು, ನೀವು ಕಾರ್ಯಕ್ರಮ ನೀವೇ ನಡೆಸ್ಕೊಡ್ಬೇಕು ಅಂತ. ಅದರಂತೆ ಅವರು ಬಹಳ ಪ್ರೀತಿಯಿಂದ ಬಂದು ನಮ್ಮ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡ್ರು. ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗೆ ಬಹಳ ಸಂತೋಷ ಆಯ್ತು. ಆ ಯಾವ ಒಂದು ನೋವಿತ್ತು ಅದು ಹಂಗೆ ಕರಗಿ ಹೋಯ್ತು. ಬಹಳ ಖುಷಿಯಾಗಿ ನನ್ಗೆ ಹೇಳಿದ್ರು, ನಿರ್ಮಲಾನಂದ ಮಹಾಸ್ವಾಮೀಜಿ ಫಸ್ಟ್ ಹೆಸರು ಹಾಕ್ಸಿ, ಉಳಿದೋರ್ನೆಲ್ಲ ಆಮೇಲೆ ಹಾಕ್ಸಿ, ಅವ್ರನ್ನು ಕೂಡ ಕರೆಸಿ ಪಕ್ಷದಲ್ಲಿ ನಿಮ್ಗೆ ದೀಕ್ಷೆ ಕೊಡ್ತೀನಿ, ಚೆನ್ನಾಗಿ ಸಂಬಂಧವನ್ನ ಬೆಳೆಸ್ಕೊಂಡು ಹೋಗಿ ಈ ಸಮಾಜವನ್ನ, ಈ ಸಮುದಾಯವನ್ನ, ಈ ಒಂದು ನಾಡಿಸವನ್ನು ಮಾಡಿ ಅಂತ ಹೇಳಿ ಬಹಳ ಒಂದು ಸತ್ಯದ ಮಾತುಗಳನ್ನ ಪರಮ ಪೂಜ್ಯ ಕುಮಾರನಾಥ ಮಹಾಸ್ವಾಮೀಜಿಯವರು ನಮ್ಗೆ ಮಾಡಿ ಹೋದ್ರು, ಆಶೀರ್ವಾದವನ್ನು ಮಾಡಿ ಹೋದ್ರು. ಒಂದು ಸಂಕಲ್ಪ ಶಕ್ತಿಯನ್ನು ತುಂಬಿ ಹೋಗಿದ್ದಾರೆ. ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ ಕ್ಯಾಂಪೇಟೆ. ನಾಪಕ್ರ ಸಮೀಪದ ಮೂರ್ನಾಡಿನ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಸದಸ್ಯರು ಮೂರ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆ ಆಯೋಜಿಸಿದರು. ನಾಪೋಕ್ಲ ಸಮೀಪದ ಮೂರ್ನಾಡಿನ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ನ ಸದಸ್ಯರು ಹಾಗೂ ಮೂರ್ನಾಡು ಮಾರುತಿ ಶಾಲೆಯ ವಿದ್ಯಾರ್ಥಿಗಳು ಮೂರ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಿದ್ದರು. ಬಡವಂಡ ಅರುಣಪ್ಪಚ್ಚವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆಯನ್ನ
ಪರಿಸರ ಮತ್ತು ಸ್ವಚ್ಛತೆಯ ಬಗ್ಗೆ ಕಿವಿ ಹೇಳುವ ಚಿತ್ರವನ್ನ ಶಾಲೆಯ ಗೋಡೆ ಮೇಲೆ ಚಿತ್ರೀಕರಿಸುವ ಏರ್ಪಾಡು ಮಾಡಿ ಅದನ್ನು ಉದ್ಘಾಟಿಸಿದರು. ಇದೇ ಸಂದರ್ಭ ಸ್ಪರ್ಧೆಯ ವಿಜೇತರಿಗೆ ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ, ಶಿಕ್ಷಕರಿಂದ ಪಾಲ್ಗೊಂಡಿದ್ದರು. ಬೆಳಗಿನ ಶುಭೋದಯ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಛಲ ಇದ್ರೆ ಮೊದಲು ಸಮಯವನ್ನು ವ್ಯರ್ಥ ಮಾಡೋದನ್ನು ಬಿಡು ಅಂತ ಹೇಳಿ ಒಂದು ಮಾತಿದೆ. ಹಾಗೆಯೇ ಅತ್ತಿತ್ತ ಸುತ್ತುತ್ತ ಹೊತ್ತ ನೀ ಕಳೆಯದಿರು, ಹೊತ್ತು ಬೆಲೆ ಉಳ್ಳದು ಮುತ್ತಿಗಿಂತ, ಮುತ್ತು ಕಳಕೊಂಡರೆ ಹುಡುಕಲದು ಸಿಕ್ಕಿತು. sovereign socialist, secular, democratic republic, and to secure to all its citizens justice, social, economic, and political. Good morning, everybody. No sound. Good morning. Good morning. Very good morning to you all. ನಾನು ಒಂದು 2 ದಿವಸ ಹಿಂದೆ ಈ ಶಾಲೆಗೆ ಪ್ರವೇಶ ಮಾಡುವಾಗ ನಾನು ನಮ್ಮ ಹೆಡ್ ಮಿಸ್ಟ್ರೆಸ್ ಆಗಿರತಕ್ಕಂಥ ಪ್ರೇಮಕುಮಾರಿ ಅವರನ್ನು ಭೇಟಿ ಮಾಡಿದೆ. ಅವ್ರ ಜೊತೆಯಲ್ಲಿ ನಾನು ಮಾತಾಡುವಾಗ ದ ಮೂಮೆಂಟ್ ಐ ಎಂಟರ್ ಆಗ್ತಾ ಇರುವಾಗ ಇಟ್ ವಾಸ್ ಮ್ಯಾಚಿಂಗ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಆ ಗ್ರೀನರಿ ಮತ್ತು ನಿಮ್ಮದು ಸಿಸ್ಟಮು ನನಗೆಲ್ಲ ತುಂಬ ಸಂತೋಷ ಆಯಿತು. ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಆಲ್ ದ ಟೀಚರ್ಸ್ who are working here, students, headmisters and the management. Thank you very much. School is so beautiful and so nice. You are all so good. You are matching with the international standards. Our level al idina. Keep it up. I appreciate once again all the teachers and the principal and the management. Okay. ಕೇಳ್ತದೆ ಮಕ್ಕಳೇ, ಮೆಲ್ಲೆ ಮಾತಾಡ್ಬೇಕಾ? ಮಕ್ಕಳೇ, ನಾ ಬ್ಯಾಗ ಕೊಡ್ತೀನಿ. ನಾನು 3 ವಿಷಯ ನಾನು 3 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. 3 ವಿಷಯಗಳು. ಫಸ್ಟ್ ಐ ವಿಲ್ ಟೇಕ್ ಅವೇ ದ ಸಬ್ಜೆಕ್ಟ್. ಫಸ್ಟ್, ನಾವು ಯಾಕೆ ಬಂದಿದ್ದೀವಿ ಅಂದರೆ, ನಾವು ಡೈಲಿ ಯಾವಾಗಲೂ ನಾವೊಂದು 5-6 ಜನರು ಬೆಳಿಗ್ಗೆ 4:15 ಗಂಟೆಗೆ ಎದ್ಬಿಟ್ಟು 25 ಕಿಲೋಮೀಟರ್ ಬೈಸಿಕಲಲ್ಲಿ ಹೋಗಿ ಈ ನಾಡನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅವೇರ್ನೆಸ್ ಕೊಡ್ತಾ ಬರ್ತಾ ಇದ್ದೀವಿ. ನಾವು ಎಷ್ಟು ನಾವು ಕಸವನ್ನು ಬಿಸಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಅಷ್ಟೇ ಕಸವನ್ನು ಬಿಸಾಡ್ತಾ ಇದ್ದಾರೆ. ವಿ ಶುಡ್ ಕೀಪ್ ಅವರ್ ಡಿಸ್ಟ್ರಿಕ್ಟ್ ವೆರಿ 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 ಕ್ಲೀನ್. ವಿಲ್ ಯು ಪ್ರಾಮಿಸ್ ಮೀ? ಇವಾಗ ನಾವೊಂದು ಫಂಕ್ಷನ್ಗೆ ಹೋಗ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ, ನಾವು ಯೂಸ್ ಆ್ಯಂಡ್ ರಿಯೂಸ್ ಅದಕ್ಕೆ ಅಂದರೆ ಝೀರೋ ಕಸ. ನಾವು ಡಸ್ಟ್ಬಿನ್ ಅಲ್ಲಿ ಏನು ಇರಬಾರ್ದು ಆ ಥರ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂದರೆ, ನಾವು ಒಂದು ಊಟ ಮಾಡುವಾಗ ನಾವು ತಟ್ಟೆಯಲ್ಲೇ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಅದು ತೊಳೆದಲ್ಲಿ ಇಡಬೇಕು. ಕಾಫಿ ಕುಡಿಯುವಾಗ ಸ್ಟೀಲ್ ಕಪ್ನಲ್ಲಿ ಅಥವಾ ಪೋರ್ಸಿನ್ ಕಪ್ಪಲ್ಲಿ ಕುಡಿಬೇಕು. ಅದು ತೊಳೆದ್ಬಿಟ್ಟು ಪುನಃ ಇಡ್ಬೋದು, ಪುನಃ ಯೂಸ್ ಮಾಡ್ಬೋದು. ಮತ್ತೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳನ್ನು ಯೂಸ್ ಮಾಡ್ಬಿಟ್ಟು ನಾವು ತಿಂಡಿಗಳನ್ನು ತಿನ್ನಬೇಕು. ಸ್ವಚ್ಛ ಮಾಡಿಬಿಟ್ಟು ಅಲ್ಲೇ ಇಟ್ಕೊಳ್ಬೇಕು. ನಾವು ಯೂಸ್ ಆ್ಯಂಡ್ ರಿಯೂಸ್. ಅವಾಗ ಡಸ್ಟ್ಬಿನಲ್ಲಿ ಏನಿರ್ತದೆ? ಏನು ಇರೋದಿಲ್ಲ. ಅದು ಎಲ್ಲಿಗೆ ಡಿಸ್ಕಾರ್ಡ್ ಮಾಡಬೇಕು ಅಂತ ಪ್ರಾಬ್ಲಮೇ ಬರೋದಿಲ್ಲ. ಯಾಕೆಂದ್ರೆ ನಾವು ಕಸವನ್ನು ಎಸಿತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಿ, ಮತ್ತೆ ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಮಾಡಿ ಕಳಿಸ್ತೀವಿ. ಅದನ್ನ ಕ್ಲೀನ್ ಮಾಡೋರು ಯಾರು ಮಕ್ಕಳೇ? ನಮ್ಮಂಥವ್ರು ಕ್ಲೀನ್ ಮಾಡೋ ಅವರು ಮನುಷ್ಯರೇ. ದಯವಿಟ್ಟು ನಾವು ಅದನ್ನು ಅರ್ಥಕೊಂಡು ಇನ್ನೊಬ್ಬರಿಗೆ ತೊಂದರೆ ಮಾಡದಂಗೆ ನಾವು ಸ್ವಚ್ಛವಾಗಿರಲು ಎಲ್ಲರೂ ಸಹಕರಿಸಬೇಕು. ರಿಯೂಸ್ ಅಂಡ್ ರಿಯೂಸ್. ಓಕೆ, ನಂಬರ್ 1. ನಂಬರ್ 2, ಮಕ್ಕಳೇ, ನಾವು ಯಾಕೆ ಶಾಲೆಗೆ ಬಂದಿದ್ದೀವಿ ಅಂದರೆ, ನಿಮ್ಮ ಪ್ರಯತ್ನ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು. ಯಾಕೆಂದ್ರೆ ಸುಮಾರು 200-300 ಮಕ್ಕಳು ಇರ್ಬೋದು ಇಲ್ಲಿ. ಇವಾಗ ಬಸ್ ಸ್ಟ್ಯಾಂಡ್ನಲ್ಲಿ, ರೋಡ್ ಸೈಡ್ನಲ್ಲಿ ಜನರು ಕಸ ಬಿಸಾಡ್ತಾರೆ ಅಥವಾ ಪಾನ್ ಪರಾಗಿ ತಿಂದುಬಿಟ್ಟು ಬಿಸಾಡ್ತಾರೆ. ಅವಾಗ ನೀವು ಹೋಗಿ ಹೇಳಬೇಕು, ಸರ್ ಅಥವಾ ಅಂಕಲ್ ಅಥವಾ ಆಂಟಿ, ನೀವು ದಯವಿಟ್ಟು ಇಲ್ಲಿ ಬಿಸಾಡಬೇಡಿ, ನೀವು ಜೋಬೊಳಗೆ ಹಾಕೊಳ್ಳಿ, ಡಸ್ಟ್ಬಿನ್ಗೆ ಹಾಕಿ ಅಥವಾ ನಿಮ್ಮ ಬ್ಯಾಗ್ ಒಳಗೆ ಹಾಕೊಳ್ಳಿ. ಹಾಗೆ ಹೇಳ್ತೀರಾ? ಐಸ್ ಕ್ರೀಮ್ ತಿನ್ನುವಾಗ ಹೋಗಿ ಹೇಳ್ತೀರಾ? ನೀವು ಒಂದು ಸತಿ ಮಕ್ಕಳೇ ದೊಡ್ಡವರಿಗೆ ಈ ಮಾತನ್ನು ನೀವು ಸಣ್ಣವರು ಹೇಳಿದ್ರೆ ಅವ್ರ ಲೈಫಲ್ಲಿ ನೀವು ಬಿಸಾಡೋದಿಲ್ಲ. ವಿಲ್ ಯು ಪ್ರಾಮಿಸ್ ಮೀ? ವಿಲ್ ಯು ಡೂ ದಟ್? ನೀವೆಲ್ಲ ಒಂದು ಚೇಂಜ್ ಆದ್ರೆ ಇಡೀ ಪ್ರಪಂಚ, ಇಡೀ ದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಬಹುದು. ನಮ್ಮ ಮೂರ್ನಾಡು ಶಾಲೆ ಮಕ್ಕಳು ಚೇಂಜ್ ಆದ್ರೆ ಸಾಕು. ಇವತ್ತಿನಿಂದ ನಮ್ಮ ಪ್ರಯತ್ನ, ನಮ್ಮ ಟೈಮು, ಟೀಚರ್ಗಳ ಟೈಮು, ಎಲ್ಲರದ್ದು ಟೈಮು ವೇಸ್ಟ್ ಆಗೋದಿಲ್ಲ. ಓಕೆ, ಇಟ್ಸ್ ಅ ಪ್ರಾಮಿಸ್. ಓಕೆ ಮಕ್ಕಳೇ, ನಾನು ಇನ್ನು ತುಂಬ ಹೇಳಕ್ಕೆ ಬರೋದಿಲ್ಲ. ನೀವು ಬಿಸಿಲಲ್ಲಿ ಇದ್ರೆ ನಿಮ್ಮ ಕ್ಲಾಸ್ ನಡೀತಾ ಇದೆ, ನಾವು ಇನ್ನು ಮುಂದುವರಿಸ್ತೀವಿ. ಬಿಫೋರ್ ಐ ವಾಂಟ್ ಟು ಸೇ ಒನ್ ಥಿಂಗ್.
ಮಕ್ಕಳೇ, ಗಾಳಿಪಟ ಇದೆಯಲ್ಲ, ಗಾಳಿಪಟ ಹಾರಿಸುವಾಗ ಏನಿರ್ತದೆ ಅದರೊಳಗೆ ಒಂದು ಹಗ್ಗ ಕಟ್ಟಿರ್ತೀವಿ. ಒಬ್ಬ ಮಗ ಏನ್ ಹೇಳ್ತಾನೆ ತಂದೆಗೆ, ಹಗ್ಗನ ಕಟ್ ಮಾಡ್ಬಿಡುವ, ಆಗ ದೂರ ಓಡ್ತದೆ ಅಂತ, ದೂರ ಹಾರ್ತದೆ ಅಂತ. ಎಷ್ಟು ಹಠ ಮಾಡಿದ್ರು ಆ ಮಗ ಅದನ್ನ ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಕಟ್ ಮಾಡಿದಾಗ ಏನಾಗ್ತದೆ, ಆ ಗಾಳಿಪಟ ಹಾರಿ 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 ಹೋಗೇ ಬಿಡ್ತದೆ. ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಆ ಕಥೆ ಅಂತ ಹೇಳಿದ್ರೆ, ನೀವು ದಯವಿಟ್ಟು ತಂದೆ ತಾಯಿಯವರು ಹೇಳಿದ ಮಕ್ಕಳನ್ನು ಕೇಳಬೇಕು. ಈಗ ನಿಮ್ಮ ಮಕ್ಕಳು ಮನೆಗೆ ಹೋಗುವಾಗ ನಿಮ್ಗೆ ತಂದೆ ತಾಯಿಯವರು ತಿಂಡಿ ಮಾಡಿ, ಕಾಫಿ ಮಾಡಿ ಇರ್ತಾರ. ನಿಜವಾಗಿ ನಿಮಗೆ ಜ್ವರ ಬಂದಾಗ ಅವ್ರು ಅಳ್ತಾರ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ. ಆದ್ರೆ ನೀವು ದೊಡ್ಡವರಾಗ ರೋಡ್ ಸೈಡ್ ನಲ್ಲಿ ಬಿಟ್ಟು ಬಂದವರು. ಓಕೆ, ಆಗ ಅದೇ ತರ ನಿಮ್ಮನ್ನು ಇವಾಗ ಅವ್ರು ರೋಡ್ ಸೈಡ್ ನಲ್ಲಿ ಬಿಟ್ಟು ಬಂದ್ಬಿಟ್ರೆ ನೀವೇನಾಗ್ತೀರಾ? ಕೇಳ್ತದ? ದೊಡ್ಡವರಾದ ಮತ್ತೆ ತಂದೆ ತಾಯಿಯವರು ಚೆನ್ನಾಗಿ ನೋಡ್ಕೋಬೇಕು. ಓಕೆ ಟೀಚರ್, ಬಿಫೋರ್ I want to say one thing to you all. If at all I should be buried, ಕನ್ನಡ ಹೇಳ್ಕೊಳ್ಳಿ ಅವರಿಗೆ. If at all I should be buried amidst the green carpet, not amidst the plastic. ನ್ಯೂಸ್ ನಿಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಮೂರ್ನಾಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.